ಅಯ್ಯೋ ಅಣ್ಣ, ಅಮ್ಮಗೆ ಎಂತ ಆಗ್ಯದ? ನಾನು ಆ ಥರ ಏನು ಹೇಳಪ್ಪ. ನಾ ಬರಲ್ಲ, ನಂಗೆ ಬರೋಕ್ಕಾಗಲ್ಲ ಅಂತ ನಾನು ಯಾವತ್ತೂ ಹೇಳಲೇ ಇಲ್ಲ. ಕೇಳಿ ನೋಡ್ತೀನಿ, ಇಲ್ಲಿ ಹೋಗು ಅಂದ್ರೆ ನಾ ಬರ್ತೀನಿ ಅಂತಲೇ ಹೇಳಿನಿ. ಹೋಗ್ತೀನಿ ಮಾರಯ್ಯ. ನೀವೊಂದು ಕೆಲಸ ಮಾಡು, ಇವ್ರಿಗೊಂದು ಫೋನ್ ಮಾಡು. ಇವ್ರು ಹೋಗು ಅಂತ ಹೇಳಿದ್ರೆ ನಂದೇನಿದಿಲ್ಲ ಮಾರಯ್ಯ, ಬರ್ತೀನಿ ನಾನು. ನಮ್ಮಮ್ಮ ಮಾಡೋದು ಹಂಗೆ, ಅದು ಎಂತೆಂಥದ್ದು ಹಿಂಗೆ ಹೇಳ್ತಿದ್ದ. ಅದೇ ಸಿಟ್ಕೊಂಡು ಅದಕ್ಕೇನು ಅದ್ರ ಮೇಲೆ ಸಿಟ್ಟಿಗೆ ಹೇಳಿನೇ ಬಿಟ್ರೆ ಮತ್ತು ನಿನ್ನ ಮೇಲೆ ಏನಲ್ಲ ಮರೆಯ, ಅದಕ್ಕೆ ಮೇಲೂ ಅಲ್ಲ. ನನಗೇನು ನೋಡೋಣ ಹೇಳೋ ಬರೋಕ್ಕೆ. ಆದರೂ ಮೊನ್ನೆ ಅಷ್ಟೇ ಬಂದೇನಿ, ಮತ್ತೆ ನೀನು ಬಂದು 15 ದಿವಸ ಇರು ಅಂತ ಹೇಳಿದ್ರೆ ಯಾರಿಗಾರು ಈಗ ನಮ್ಮನೇಲಿ ಅಮ್ಮ ಒಪ್ತದೆ ಏನೋ, ನಂಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಯಾರಿಗಾರು ಏನಾರು ಅನ್ಸಲ್ಲನಾ? ಇವ್ರು ಹಾಗೆ ಹೇಳ್ತಾರೆ ಗೊತ್ತಾ, ಪೂರ್ತಿ ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ನಿಮ್ಮ ಮದುವೆಗೆ ಬಂದಿದೆ ಅಂತಕ್ಕೆ ಅಂತ. ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ. ನಿಮಗೇನು, ಇದನ್ನು ಮಾತ್ರ ಹೇಳ್ತೀಯ. ಅಲ್ಲಿ ನಾನೇನು ಈಗ ಆಗಲ್ಲ ಅಂತ ಏನು ಹೇಳ, ಬರ್ತೀನಿ ನಾನು, ಮನೆಗೆ ಬರ್ತೀನಿ. ಆದರೂ ಒಂಚೂರು ಇವ್ರು ಹೇಳ್ಬೇಕಲ್ಲ. ಮತ್ತೇನು ತೊಂದರೆ ಆಗ್ತದೆ, ನಾವು ಬೇಡ ಪದೇ ಪದೇ ಆ ಕಡೆ ಈ ಕಡೆ ತಿರುಗೋದು ಅಂತಾರೆ ಇವರು. ನೀವೊಂದು ಕೆಲಸ ಮಾಡು, ಇವ್ರಿಗೊಂದು ಫೋನ್ ಮಾಡು. ನಮ್ಮಮ್ಮ ಮಾಡೋ ಕೆಲಸ ಅದೆಯಲ್ಲ, ಒಂದೆರಡಲ್ಲ, ಇಷ್ಟು ನಿಧಾನದಿಂದನೇ ಮಾತಾಡೀನಿ, ಆದರೂ ಫಿಟ್ಟಿಂಗ್ ಇಟ್ಟದೆ. ಪಾಪ ಅಣ್ಣನ ಪರಿಸ್ಥಿತಿ ನೆನೆಸ್ಕೊಂಡ್ರೆ, ಇವ್ರು ಹೇಳಿದರು ಶುರುವಿನಲ್ಲೇ ಬೇಡ ಬೇಡ ಇದು ಅಂತ ಅಪ್ಪನೇ ಮಾಡಿದ್ದೆಲ್ಲ. ಈಗ ಆರಾಮಾಗಿ ನಾ ಬೇಡ ಅಂತಿದ್ದೆ ಅಂತ ಹೇಳ್ಕೊಂಡು ಕೂತ್ಬಿಟ್ಟಾರೆ. ಮಾಡೋದನ್ನೆಲ್ಲ ಮಾಡ್ಕೊಂಡು ಮಾಡೋದು ಹಂಗೆ. ಒಂದು ಲೀವ್ ಹಾಕಿ ಒಂದು 4 ದಿವಸ ಇದ್ದರೂ ಇರ್ಬೋದು ಅಲ್ಲಿ ಕರ್ಕೊಂಡು ಹೋಗೋ ತನಕ. ಇದು ಒಳ್ಳೆ ಕಥೆ ಆಯ್ತು ಇವರದ್ದು. ಇಲ್ಲಾಂದ್ರೆ ಅವ್ರ ಮನೆಗಾರು ಬಿಟ್ಟು ಹೋಗೋಕ್ಕಾಗ್ತಿಲ್ಲ. ಇಲ್ಲ ಆ ತಂಗಿಗೆ ಫೋನ್ ಮಾಡಿದರೆ ಅವ್ರು ಯಾರು ಬಂದಿರೋರು. ಆ ಫೋನ್ ಎಂಥದ ಕುಯ್ಯಿ ಅಂತ ಅದೆಯಲ್ಲ, ಮುದ್ದಣಿ ಹೋಗ್ದಾಗ ಬರ್ದಲ್ಲ ಎಂತ ನೋಡ. ಬಂದೆ ಅಡಿಯಮ್ಮ. ಓ ಇವರ. ಹಲೋ ಹೇಳಿ ಪವನ. ಹೇಳೋದು ಎಂತ ಇಲ್ಲ ಬಾವ, ಪ್ಲೀಸ್ ಪಲ್ಲವಿನ ಒಂದು 4 ದಿನಕ್ಕೆ ನಮ್ಮ ಮನೆಗೆ ಕಳಿಸಿ. ಇನ್ನು ನಾನು ಯಾವತ್ತೂ ಕಳಿಸಿ ಅಂತ ಹೇಳಲ್ಲ. ನಾನು ಬಂದವನು ನಾನೇ ತಂದು ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ. ನಮ್ಮ ಮನೆ ಪರಿಸ್ಥಿತಿ ಗೊತ್ತಲ್ಲ ನಿಮಗೆ. ಅವಳಿಗೆ ನೀನು ತವ್ರ ಮನೆಗೆ ಹೋಗು ಅಂದ್ರೆ ಅದನ್ನು ಕೇಳಲ್ಲ. ನಾನು ಬರುವಾಗ ಇಲ್ಲೇ ಇರ್ತೀನಿ ಅಂತ ಹೇಳಾಳೆ. ಈಗ ನೋಡಿದ್ರೆ ತುಂಬ ಬೇಜಾರು ಮಾಡ್ತಾಳಂತೆ. ಈಗ ಪವನ್ ಇರಬೇಕಿತ್ತು, ಅವರಿಲ್ಲದೆ ಒಬ್ಳಿಗಿರೋ ಕಷ್ಟ ಆಗ್ತದೆ ಅಂತ. ಏನು ಮಾಡಲಿ, ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ನಂದೀಗ. ನಾ ಇಲ್ಲಿಗೆ ಬರೋದು ಅನಿವಾರ್ಯ ಆಗಿತ್ತು, ಹಾಗಾಗಿ ಬಂದೆ. ಪ್ಲೀಸ್ ಬಾವ, ಒಂದು ಹೆಲ್ಪ್ ಮಾಡಿ, ಪಲ್ಲವಿನ ಕಳಿಸಿ. ನಾ ಬರೋ ತನಕ ಹೆಚ್ಚಂದ್ರೆ ಇನ್ನೊಂದು ವಾರ ಬರ್ತೀನಿ ನಾನು. ಅಲ್ಲಿ ತನಕ ಇರಲಿ ಸಾಕು. ನಾನೇ ತಂದು ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ ಆಮೇಲೆ. ಸರಿ ನೀವು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಳೋದು ಬೇಡ ಮಾರ. ಕಳಿಸ್ತೀನಿ ಬಿಡಿ. ನನಗೆ ಇಲ್ಲೊಂಚೂರು ಬೇರೆ ಕೆಲಸದೆ. ನಾನು ಮತ್ತು ಅವಳನ್ನು ಕರ್ಕೊಂಡು ಹೋದ್ರೆ ಅಪ್ಪ ಬೇಜಾರು ಮಾಡ್ಕೊತಾರೆ ಏನೋ ಮಾರ. ನಿಮ್ಮ ಅಪ್ಪನೇ ಒಂದು ಗಳಿಗೆಗೆ ಬಂದು ಕರ್ಕೊಂಡು ಹೋಗಿದ್ರೆ ಆತಿತ್ತು. ನೋಡೋಣ, ಕೇಳಿ ನೋಡಿ. ಈ ಊರಿಗೇನು ಸಲೀಸಾಗಿ ಅಲ್ಲಿ ಕೂತ್ಕೊಂಡು ಹೇಳಿಬಿಡ್ತಾರೆ. ನಾನು ಇಲ್ಲಿ ಬಯಸ್ಕೋಬೇಕು. ಇವತ್ತು ಹೋಗ್ತೀನಿ ಅಂದರೆ ಖಂಡಿತ ಕೂಗು ಹಾರಿಸ್ತಾರೆ. ಸಾಯಂಕಾಲ ಸರಿಗೆ ಹೋಗಿ ಹಾಗೆ ಬಿಟ್ಟು ಭೇಟಿಗೆ ಹೋಗಿ ಬರ್ಬೇಕು, ಅಷ್ಟೇ ಮಾಡ್ತೀನಿ. ಮುದಣಿ ಎಂತದ? ಯಾರ ಹತ್ರ ಮಾತಾಡ್ತಿದ್ದಲ್ಲ? ಅಮ್ಮ ಒಳ್ಳೆ ನಿತ್ಯ. ಹಂಗಾರೆ ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ನಿಂಗೆ ಗೊತ್ತಾಗಿದೆ. ಮತ್ತೆ ಕೇಳ್ತೀಯ ಮರತೀಯ. ಮತ್ತೇನಲ್ಲ, ಪವನ್ ಫೋನ್ ಮಾಡಿದ್ದು ಪಲ್ಲವಿನ 4 ದಿವಸ ಮನೆಗೆ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಪ್ಪನ ಹತ್ರ ಹೇಳಕ್ಕೆ ಹೋದ್ರು ಬೈತಾರೆ ಏನೋ ಮರತಿ. ಎಂತ ಮಾಡೋದಂತ ಗೊತ್ತಾಗಲ್ಲ ನನಗೀಗ. ಬೈದೆ ಬಿಡ್ತಾರಲ್ಲ ಮತ್ತೆ ಮುದ್ದಣ್ಣೆ, ಏನು ದಿನ ಅದೇ ಆಟನ? ಅದು ನೋಡ, ಪಲ್ಲವಿ ಅಮ್ಮ ದಿನಕ್ಕದು ಎಷ್ಟೊತ್ತು ಸತಿ ಫೋನ್ ಮಾಡ್ತಾರೋ. ಆ ಪುಣ್ಯಾತ್ಕಿತಿ ಮಗಳ ಕೆಲಸ ಎಲ್ಲ ಎಷ್ಟೊತ್ತಿಗೆ ಮಾಡ್ಕಿತಾರೋ ಏನೋ, ನಂಗಂತೂ ಗೊತ್ತಿಲ್ಲ. ಎಷ್ಟೊತ್ತಿಗೆ ನೋಡಿದ್ರು ಫೋನ್ ಮಾಡ್ಕೊಂಡಾರ. ಇನ್ನಿದ್ದಾರಾಗಿದ್ರೆ ಎಷ್ಟು ಯಾಜ ಮಾಡ್ತಿದ್ರೆ. ನಾನು ಆಗಿದ್ದಕ್ಕೆ ತಡ್ಕೊಂಡು ಸುಮ್ಮನೆ ಇದ್ದೀನಿ ನೋಡು. ಹೊತ್ತಿಗೆ ಸರಿಯಾಗಿ ಊಟ ಮಾಡು, ಅಂಥದ್ದು ತಿನ್ನು, ಇಂಥದ್ದು ತಿನ್ನು, ಇದು ಕೆಲಸ ಅದು ಮಾಡಬೇಡ, ಇದು ಮಾಡಬೇಡ, ಕೊಡೋಕ್ಕೆ ಹೇಳು. ಎಂಥದ್ದು ಅದಕ್ಕೇನೊಂದು ಅರ್ಥ ಇಲ್ಲ. ಹಂಗಾರೆ ನಾವೇನು ಮನುಷ್ಯರು ಕಂಡರಲ್ಲ, ಬಸ್ರು ಬಾಣಂತನ ಕಂಡರಲ್ಲ, ಏನು ಗೊತ್ತಾಗಲ್ಲ ನಮಗೆ ಯಾರಿದ್ದಲ್ಲಿ ಹೆಂಗೆ ನಡ್ಕೋಬೇಕು ಏನು ಎತ್ತ ಅಂತ. ಪೂರ್ತಿ ಇವ್ರು ಹೇಳೇ ತಿಳ್ಕೊಬೇಕಾ?
ಮೊನ್ನೆ ಒಂದಿನ ನಾನು ಲೆಸ್ದೆ ಅಂತ ಗೊತ್ತಾತೇನೋ ನಿನ್ನ ಹೆಂಡ್ತಿಗೆ, ಹಂಗಾಗಿ ತಿರುಗಿ ಸಮ ಹೇಳ್ತಿತ್ತು. ಗೊತ್ತು ನಂಗೆ ಇಲ್ಲಿ ಹೆಂಗಿರ್ಬೇಕು ಹೆಂಗೆ ಮಾಡಬೇಕು ಅಂತ. ಅತ್ತೆನೇ ಹೇಳ್ತಾರೆ, ನೀ ಅದನ್ನು ಎಷ್ಟೊತ್ತಿಗೆ ಎಂತ ಹೇಳ್ತಿರ್ತೀಯ ಅಂತ. ಬಹುಶಃ ಅವರು ಫೋನ್ ಮಾಡಿ ಕರೀತಾ ಇದ್ದಾರೆ ಅಂತ ಕಾಣ್ತದೆ, ಮನೆಗೆ ಬಾ ಅಂಥೇಳಿ. ಆಗಲ್ಲ ಅಂತ ಹೇಳ್ತೇನೋ, ಅದಕ್ಕೆ ಮಗನ ಕೈಲಿ ನಿಂಗೆ ಫೋನ್ ಮಾಡ್ಸಾರೆ. ಸಮ ನಂಗೆ ಈಗ ಗೊತ್ತಾಯ್ತು ನೋಡು. ಏನಪ್ಪ ನಿನ್ನ ಅಪ್ಪ ಏನು ಹೇಳ್ತಾರೆ ನೀನೇ ಕೇಳ್ಕೆ ಮರೆ, ನಾನಂತೂ ಎಂತ ಹೇಳಲ್ಲ. ಅಮ್ಮ ಅವ್ರ ಕತೆ ಬಿಡತ್ಲಾಗೆ ಇದ್ದಿದ್ದೆಯ. ಇವತ್ತು ನಿನ್ನೆ ನೋಡ್ತೀಯ ನೀನು, ಅಷ್ಟು ದಿವಸದಿಂದ ನೋಡ್ತಾನೇ ಇದ್ದೀಯ. ಅವ್ರ ಸ್ವಭಾವ ಗೊತ್ತಿದ್ದು ಮತ್ತೆಂತ ಹಂಗೆ ಇದು ಮಾಡ್ಬೇಕು? ಮಗಳೇ ತಿರುಗಿ ಬೈದದೆ ಅಂತೀಯ. ಹಂಗಿರ್ಬೇಕಾರೆ ನಿಂಗೆ ಅಂತ ತಲೆ ಬೇಯಿಸಿ ಸುಮ್ಮನೆ ಇರು. ಹೇಳಿದ್ರು ಹೇಳ್ಕಿತಿರ್ಲಿ. ನಂಗೆ ಅವ್ರದ್ದಾರಿ ಏನು ಕಾಣಲ್ಲ. ಈ ಪವನಂದೇ ಒಂಥರ ಪಾಪ ಅನ್ನಿಸ್ತದೆ. ಗೊತ್ತಲ್ಲ ನಿಂಗೆ, ದೊಡ್ಡವ್ರ ಮನೆ ಮಕ್ಕಳು ಒಂಥರ ಭಾಳ ಸೂಬ್ರ. ಮೊನ್ನೆ ಹೋಗೋಷ್ಟೊತ್ತಿಗೆ ತವ್ರ ಮನೆಗೆ ಹೋಗು ಅಂತ ಹೇಳಿದ್ರೆ ಇಲ್ಲಿ ಅತ್ತೆ ಎಲ್ಲ ಕೂತಲಿಗೆ ಮಾಡಿಕೊಡ್ತಿದ್ರಲ್ಲ, ನೋಡೊಂಥರ ಖುಷಿ ಆತೇನೋ ಇಲ್ಲ ನಾ ಹೋಗಲ್ಲ ಅಂದ್ಕೊಂಡಾರಂತೆ. ಅವ್ರಿಗೆ ಅರ್ಜೆಂಟ್ ಡ್ಯೂಟಿ ಇತ್ತು, ಬೆಂಗಳೂರಿಗೆ ಹೋಗ್ಯಾರೆ. ಈಗ ನಂಗೆ ಒಬ್ಳಿಗೆ ಬೇಜಾರಾಗ್ತದೆ, ಯಾರು ಇರಬೇಕಿತ್ತು ಅನ್ನೋದಂತೆ. ಪಗ್ತಾ ಫೋನ್ ಮಾಡ್ಕೊಂಡು ನಂಗೆ ಬೇಜಾರಾಗ್ತದೆ, ಬಂದು ಕರ್ಕೊಂಡು ಹೋಗಿ ಅನ್ನೋದಂತೆ. ಹೆಂಗೆ ಕರ್ಕೊಂಡು ಹೋಗ್ತಾರೆ ನೋಡಮ್ಮ ಹೇಳೋರ? ರೂಮ್ ಮಾಡಲ ಅಲ್ಲಿನ, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಬೇಡ. ಹಾಗಾಗಿ ಒಂಚೂರು ಪಲ್ಲವಿನ ಒಂದು 4 ದಿನಕ್ಕೆ ಕಳಿಸಿ, ಬಂದವು ನಾನೇ ತಂದು ಬಿಟ್ಟು ಬರ್ತೀನಿ ನಿಮ್ಮ ಮನೆಗೆ ಅಂತಾರೆ. ಅವ್ರು ಒಂಥರ ರಿಕ್ವೆಸ್ಟ್ ಮಾಡ್ಕೊಂಡು ನೋಡ್ರೆ ನನಗೆ ಇದಾಗ್ತದೆ ಅಮ್ಮ. ಈಗ ನಂಗಲ್ಲ ಅಪ್ಪನ ಹತ್ರ ಹೇಳೋಕ್ಕೂ ಕಷ್ಟನೇ. ಅಲ್ಲ ಇವತ್ತಂತೂ ಹೋಗೋಕ್ಕಾಗಲ್ಲ ಬಿಡು, ಮಧ್ಯಾಹ್ನ ಮೇಲೆ ಇದು ತೋಟದ ಕಡೆ ಹೋಗ್ಬೇಕು. ಹೌದು, ಅಲ್ಲ ಹಿಂಗೆ ಅಣ್ಣ ತಂಗಿ ಅಂದಮೇಲೆ ಅವನು ಆಪತ್ತಿಗೆ ಹಾಕಿಬೇಕು. ನಾನು ಅದನ್ನೇನು ಅಲ್ಲ ಅನ್ನಲ್ಲ, ನಾವು ನಮ್ಮಲ್ಲಿ ನೋಡ್ಬೇಕಲ್ಲ ಮುದ್ದಣ್ಣಿ. ಹಿಂದೆ ಮುಂದೆ ಹಿಂಗೆ ತಿರುಗ್ತಾ ಇದ್ರೆ ನಾನು ಹಂಗಾರೆ ಏನು ಲೆಕ್ಕ ಆಗ್ತದೆ ಗೊತ್ತಾ? ನಾವು ಒಂದು ತಿಂಗಳು ಬಿಟ್ಟು ಹೋಗಿ ಇದ್ದು ಬಾ, 15 ದಿವಸಲ್ಲೇ ಇದ್ದು ಬಾ ಅಂತ ಹೇಳಬೇಕು ಅಂತ ಮಾಡಿದ್ದೆ. ನೋಡು, ಒಬ್ಳನ್ನೇ ಕಳ್ಸೋಕ್ಕಾಗಲ್ಲ, ಹೊಳೆದಾಟ ಹೋಗೋದು ಬೇಡ. ನೀನು ಅವರು ಅಪ್ಪ ಬಂದರೆ ಇಲ್ಲ ಬೈಕ್ ತಗೋಬರ್ತಾರೆ, ಇಲ್ಲ ಹೊಳೆದಾಡ್ಸಿ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬೇಡ, ಒಂದು ಗಳಿಕೆ ನೀನೇ ಕಾರಲ್ಲೇ ಬಿಟ್ಟು ಬರೋದಾದರೆ ಬೇಡ ಮರೆಯ. ಅವೆಲ್ಲ ಹೇಳಿ ಕೇಳಿ ಬರೋಲ್ಲ. ನಿನ್ನ ಅಪ್ಪಗೆ ಬೇಕಾದ್ರೆ ನಾನು ಹೇಳ್ತೀನಿ, ಸಾಯಂಕಾಲ ಸರಿ ಕಾರಲ್ಲೇ ತಗೊಂಡೋಗಿ ಬಿಟ್ಟು ಬಾ. ಮಾತ್ರ ಜಾಗ್ರತೆ ಇರೋಕ್ಕೆ ಹೇಳೋ. ಹ್ಞೂನಮ್ಮ, ಅದನ್ನು ನಾನು ಹೇಳ್ಬೇಕಾ? ನೀನೇ ಎಷ್ಟು ಸತಿ ಹೇಳಿರ್ತೀಯ, ಗೊತ್ತಿರ್ತದೆ ಅವಳಿಗೆ. ಅವಳ ಜಾಗೃತಿ ಅವಳು ಮಾಡ್ಕೊತಾಳೆ. ಏನು ಸಣ್ಣ ಮಗು ಅಲ್ಲ, ಅಷ್ಟು ಗೊತ್ತಾಗದೆ ಇರೋಕ್ಕೆ. ಹಂಗಾರೆ ಸಾಯಂಕಾಲ ತೊಗೊಂಡೋಗಿ ಬಿಟ್ಟು ಬರಲಾ? ನಾನು ಹಾಗೆ ಯೋಚನೆ ಮಾಡಿದ್ದೆ, ಕಾರಲ್ಲೇ ತೊಗೊಂಡೋಗಿ ಬಿಡ್ಬೋದೇನೋ ಅಂತ. ಅಪ್ಪಗೆ ಮಾತ್ರ ನೀನೇ ಹೇಳಬೇಕು. ನಾನು ಅವಳನ್ನು ಹಾಗೆ ಬಿಟ್ಟು ಒಂಚೂರು ನಮ್ಮ ಇದ್ರ ಕಡೆ ಹೋಗಿ ಬರ್ತೀನಿ. ಪಾಪಣ್ಣ ಗೊಂಡಪ್ಪ ಮಾವನು ಏನಂತಾರೇನೋ, ಬರಲೇ ಇಲ್ಲ ಅಂತ ನನಗೆ 108 ತಲೆ ಮೇಲೆ ಹೊತ್ಕೊಂಡಂಗೆ ಆಗ್ಯದ ಕಣಮ್ಮ. ಆ ರಾಕೇಶಂದು ಬೇರೆ ಒಂಥರ. ಎಲ್ಲ ಬಗೆಹರಿದ್ರೆ ಸಾಕಪ್ಪ ದೇವ್ರೆ ಅನ್ನಂಗೆ ಆತ ಅದೇ. ಸಾಯಂಕಾಲ ಬಿಟ್ಟು ಬರ್ತೀನಿ. ಹಂಗಾರೆ ಅಪ್ಪಗೊಂಚೂರು ಹೇಳ್ಬೇಕು. ಹಿಂಗೇನಾದ್ರು ಕುತ್ತಿಗೆ ಬಂತು ಅನ್ನೋ ಕೂಡಲೇ ಭಾಳ ಚೆನ್ನಾಗಿ ಮಾತಾಡ್ತೀಯ ನೀನು, ಬೆಣ್ಣೆಲ್ಲಿ ಕೂದಲು ತೆಗ್ದಂಗೆ. ಮುದ್ದಣ್ಣಿನ ಬಿಟ್ಟರಿಲ್ಲ ಅನ್ಬೇಕು ಆ ಥರ. ಏನು ಕಮ್ಮಿ ಇಲ್ಲ ನೀನು. ಏನಮ್ಮ, ನಾನು ಯಾವಾಗ ಹಂಗಾರೆ ನಿನ್ನ ಹತ್ರ ಹೊರಟಾಗಿ ಮಾತಾಡೀನಿ ನೋಡೋಣ ಹೇಳ? ಎಲ್ಲೋ ಇಷ್ಟು ವರ್ಷಕ್ಕೆ 1-2-3 ಸತಿ ಏನಾರು ಇದು ಮಾಡಿರ್ಬೋದೇನ? ನೀ ಹೇಳೋದು ನೋಡ್ರೆ ನಾನು ಹಿಂಗೇನು ಬೈತೀನ ಎಂತ ಮಾಡ್ತೀನೋ ಅನ್ಬೇಕು. ಇಲ್ಲ, ಮಾತಿಗೆ ಹೇಳಿದೆ ಅಷ್ಟೇ. ಹೇಳಿ ನಡಿ. ಹ್ಞೂ ಅಮ್ಮ. ಅಲ್ಲ, ಒಂದು ಮಾತು, ನಾನು ಹಿಂಗೆ ಬಿಟ್ಟು ಬರ್ತೀನಿ ಅಂತ ನೀ ಪಲ್ಲವಿ ಹತ್ರ ಹೇಳಬೇಡ. ನೋಡೋಣ ಅದು ಏನು ಹೇಳ್ತದೆ ಅಂತ. ಸಾಯಂಕಾಲ ತನಕ ಎಂಥದ್ದು ಹೇಳೋದು ಬೇಡ ಆತ. ನಾನು ಹಿಂಗೆ ಹೊರಟು ನಿಂತ ಮೇಲೆ ಗೊತ್ತಾಗ್ಬೇಕು ಅದಕ್ಕೆ ತಗೊಂಡೋಗಿ ಬಿಡ್ತೀನಿ ಅಂತ. ಸುಮ್ಮ ಕೂತ್ಕ, ಬಟ್ಟೆ ಬರೀ ಎಲ್ಲ ತುಂಬಿಕೊಳ್ಳೋದು ಬೇಡನಾ? ನೀ ಹಂಗೊಂದು ಮಾಡಬೇಡ, ಮುಂಚಿತಾಗಿ ಹೇಳು ಅದಕ್ಕೆ. ಕಡೆಗೆ ಹೇಳಾದ್ಮೇಲೆ ಮತ್ತೆ 2 ಗಂಟೆ ಹೊತ್ತು ಬೇಕಾಗ್ತದೆ ಎಲ್ಲ ತುಂಬಿಕೊಳ್ಳೋಕ್ಕೆ. 8 ದಿನ ಇರೋದು ಅಂದರೆ ಬಟ್ಟೆ ಬರೀ ಬೇಡನಾ? ಅಲ್ಲ ಹೌದೆಂಬ ಹೊಸಬೆ ಅದೇ, ಆದರೆ ಇದ್ರೆ ಸಾಧಾರಣದವೆಲ್ಲ ಹಾಕೊಂಡಿರೋಕ್ಕಾಗ್ತದ? ನಿನ್ನ ಅಕ್ಕ ಹಂಗೆ ಹೇಳ್ತಾರೆ ಕಡೆಗೆ, ಸೊಸೆ ಇದ್ರ ನನ್ನ ಮಗಳಿಗೆ ಒಂದೇ ಜೊತೆಗೆ ಬಟ್ಟೆ ಕೊಡ್ಸಲ್ಲ, ಎಲ್ಲ ಹಾಕ್ದವನ್ನೇ ಹಾಕೊಂಡಿರ್ತದೆ ಅಂತ. ಓ ಅಮ್ಮ ಸುಮ್ಮನಿರು, ಹೇಳೋದು ಇಲ್ಲ ಬಾರಿಸೋದು ಇಲ್ಲ, ಬಂದಿದ್ದನ್ನು ಹಾಡ್ಕೊಂಡ್ರು ಸಾಕಾಗ್ಯದ ಈಗ ಅವರಿಗೆ. ಶ್ರೀಮಂತರ ಮನೆ ಸೊಸೆ ತಂದಷ್ಟು ಸುಲಭ ಅಲ್ಲ ಇಲ್ಲಿ ನೋಡ್ಕೊಳೋದು ಅಂತ ಗೊತ್ತಾಗ್ಯದೆ.